ನಮಸ್ಕಾರ ವೀಕ್ಷಕರೇ, ಶೋಧಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗುರು ರಾಘವೇಂದ್ರ ಸ್ವಾಮಿಗಳು ಎಂದರೆ ನಮಗೆ ತಕ್ಷಣ ನೆನಪಾಗುವುದು ಮಂತ್ರಾಲಯದ ಪವಿತ್ರ ಮೃತ್ತಿಕಾ ಬೃಂದಾವನ. ಆದರೆ ಜಗತ್ತಿನಲ್ಲೇ ಬೃಂದಾವನದ ರೂಪದಲ್ಲಿರದೆ ಸ್ವತಃ ರಾಯರೇ ವಿಗ್ರಹ ರೂಪದಲ್ಲಿ ನೆಲೆಸಿ ಪೂಜೆಗೊಳ್ಳುತ್ತಿರುವ ಏಕೈಕ ಪುಣ್ಯಕ್ಷೇತ್ರ ಎಲ್ಲಿದೆ ಗೊತ್ತಾ? ಅದುವೇ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ಸಮೀಪವಿರುವ ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಈ ಮಠವನ್ನು ಪ್ರತೀಕ ಸನ್ನಿಧಾನ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಮಂತ್ರಾಲಯ ಬಿಟ್ಟು ರಾಯರು ಇಲ್ಲಿ ವಿಗ್ರಹ ರೂಪದಲ್ಲಿ ನೆಲೆಸಿದ್ದರ? ಅದರ ಹಿಂದಿರುವ ಆ ದಿವ್ಯ ಪವಾಡ ಮತ್ತು ಇತಿಹಾಸವೇನು? ಬನ್ನಿ ಇವತ್ತಿನ ಶೋಧಾ ಸಂಚಿಕೆಯಲ್ಲಿ ತಿಳಿಯೋಣ. ಅದಕ್ಕಿಂತ ಮೊದಲು ನೀವಿನ್ನು ಶೋಧಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಇತಿಹಾಸದಲ್ಲಿ ನಂಜನಗೂಡಿಗೆ ಅತ್ಯಂತ ಪ್ರಮುಖವಾದ ಸ್ಥಾನವಿದೆ. 18ನೇ ಶತಮಾನದ ಅಂತ್ಯ ಹಾಗೂ 19ನೇ ಶತಮಾನದ ಆರಂಭದಲ್ಲಿ ಸುಮಾರು 1799ರಿಂದ 1835ರ ಅವಧಿಯಲ್ಲಿ ಶ್ರೀ ಶುಭೇಂದ್ರ ತೀರ್ಥರ ಕಾಲದಲ್ಲಿ ಈ ಮಠದ ಮುಖ್ಯ ಕೇಂದ್ರವು ನಂಜನಗೂಡಿನಲ್ಲಿ ಸ್ಥಾಪಿತವಾಗಿತ್ತು. ಆದ್ದರಿಂದಲೇ ಈ ಮಠಕ್ಕೆ ಇಂದಿಗೂ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಎಂಬ ಐತಿಹಾಸಿಕ ಇತಿಹಾಸವಿದೆ. ಸುಮಾರಿದು 240 ವರ್ಷ ಆಗಿದೆ ಇದು ಪ್ರಾರಂಭ ಆಗಿ. ಇದು ಮೊದಲು ಬಂದು ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರಂಥ ಮಹಾರಾಜರ ಹತ್ರ ದಿವಾನ್ ಪೂರ್ಣಯ್ಯನವರು ಅಂತ ಇದ್ದರು. ಅದು ಚೌಟ್ರಿ ಆಗಿತ್ತು. ಇದು ಆಗ ಮುಖ್ಯ ಪ್ರಾಣದೇವರ ಒಂದು ಪ್ರತಿಷ್ಠಾಪನೆ ಆಗಿತ್ತು. ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದು 240 ವರ್ಷ ಆಯಿತು. ಇದು ಯಾವ ರೀತಿ ಅಂತಂದರೆ ಶ್ರೀರಂಗಪಟ್ಟಣದ ಕಾವೇರಿ ನದಿ ತೀರದಲ್ಲಿ ನಮಗೆ ದೊರಕಿದ್ದು. ಒಬ್ಬ ಅಕ್ಸ ಬಟ್ಟೆ ಒಗಿತಾ ಇರ್ತಾರೆ. ಸುಮಾರು ವರ್ಷ ಆದಮೇಲೆ ರಾಯರವರ ಕನಸಲ್ಲಿ ಬಂದು ಹೇಳ್ತಾರೆ, ಏನಪ್ಪ ನನ್ನ ಬೆನ್ಮೇಲೆ ಬಟ್ಟೆ ಒಗಿತಾ ಇದೆಯಾ ನೀನು, ತುಂಬ ನೋವಾಗ್ತಾಯಿದೆ ಅಂತ ಹೇಳ್ತಾರೆ. ಆಗ ಅವನಿಗೆ ಗಾಬರಿಯಾಗಿ ಬೆಳಗ್ಗೆ ಆಗೋದನ್ನೇ ಕಾಯ್ತಾ ಇರ್ತಾನೆ. ಬೆಳಗ್ಗೆ ಆದ ತಕ್ಷಣ ಶ್ರೀರಂಗಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣನ ಕಂಡು, ಸ್ವಾಮಿ ಈ ಥರ ಆಯಿತು, ಏನು ಮಾಡೋದು ಅಂದಾಗ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ, ಮೈಸೂರಿಗೆ ಹೋಗೋಣ, ಅಲ್ಲಿ ಮಹಾರಾಜರನ್ನ ಭೇಟಿಯಾಗಿ ಅವರೇನು ನಮಗೆ ಆದೇಶ ಮಾಡ್ತಾರೆ ಆ ರೀತಿ ನಡ್ಕೊಳ್ಳೋಣ ಅಂತ ಹೇಳ್ತಾರೆ. ಸರಿ, ಮೈಸೂರಿಗೆ ಬರ್ತಾರೆ. ಅಟ್ ಎ ಟೈಮ್ ಅವ್ರಿಗೂ ಮಹಾರಾಜರಿಗೂ ಒಂದು ಕನಸು ಬಿದ್ದಿರುತ್ತೆ, ಒಬ್ಬ ಬ್ರಾಹ್ಮಣ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂತ ಒಂದು ಸೂಚನೆ ಕೊಟ್ಟಿರ್ತಾರೆ. ಸರಿ, ಬಂದ ತಕ್ಷಣ ಅವ್ರು ಹೇಳ್ತಾರೆ, ಹೌದು ಇಲ್ಲ ನಮಗೂ ಈ ಥರ ರಾಯರು ಸೂಚನೆ ಕೊಟ್ಟಿದ್ದಾರೆ, ಬನ್ನಿ ಹೋಗೋಣ ಅಂತ ಎಲ್ಲ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡೋಗಿ ಆ ಬಂಡೆ ತೆಗೆಸ್ತಾರೆ. ಬಂಡೆನ ತೆಗೆಸಿ ರಾಯರ ಒಂದು ಉದ್ಭವ ಮೂರ್ತಿ, ಯಾರೂ ಕೆತ್ತನೆ ಮಾಡಿದಂತೆಲ್ಲ ಏನೂ ಇಲ್ಲ, ಸ್ವಯಂಭೂವಾಗಿ ಉದ್ಭವ ಆಗಿರುತ್ತೆ. ತಾಯಿ ಗರ್ಭದಲ್ಲಿ ಯಾವ ರೀತಿ ಮಗು 9 ತಿಂಗಳು ಕಣ್ಣು ಮೂಗು ಕಿವಿ ಕಾಲು ಯಾವ ರೀತಿ ಬರುತ್ತೋ ಹಾಗೇ ರಾಘವೇಂದ್ರ ಸ್ವಾಮಿಗಳಿಗೆ ವರ್ಷ ಆಗ್ತಾ ಕಣ್ಣು ಮೂಗು ಕಿವಿ ಕಾಲು ಎಲ್ಲ ಬಂದು ಒಂದು ಆಕಾರ ಬರುತ್ತೆ. ಇದು ಯಾವ ರೀತಿ ಇದೆ ಅಂತಂದರೆ ವಿಗ್ರಹ ನಮಗೆ ಮೂರ್ತಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗುವಾಗ ನಾವು ಯಾರೂ ನೋಡಿಲ್ಲ, ನಾವೆಲ್ಲ ನೋಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವರು ಒಂದು ರೂಪದಲ್ಲಿ ಈ ಲೋಕ ಕಲ್ಯಾಣಕ್ಕೋಸ್ಕರ ಯಾವ ರೀತಿ ಇವತ್ತು ಜಪ ಮಾಡ್ತಾ ಬೃಂದಾವನದಲ್ಲಿ ಕೂತಿದ್ದಾರೋ ಅದೇ ಭಂಗಿಲಿ ಇರೋವಂಥ ರಾಯರು ನಮಗೆ ವಿಶೇಷವಾಗಿ ಸಿಕ್ಕಿರೋವಂಥದ್ದು. ಅದನ್ನು ಆನೆ ಮೇಲೆ ಮೆರವಣಿಗೆ ಮುಖಾಂತರ ತೊಗೊಂಬಂದು ಮುಮ್ಮಡಿ ಕೃಷ್ಣರಾಜ ಒಡೆಯ ಮಹಾರಾಜರು ಇಲ್ಲಿ ಪ್ರತಿಷ್ಠೆ ಮಾಡಿರುವಂಥದ್ದು ಒಂದು ವಿಶೇಷ. ಇದರ ಮುಖ್ಯ ಕಚೇರಿಯನ್ನು ಮಂತ್ರಾಲಯಕ್ಕೆ ಸ್ಥಳಾಂತರಿಸಲಾಯಿತು. ಕೆಲವು ಶತಮಾನಗಳ ಹಿಂದೆ ಈ ಮಠದ ಪರಂಪರೆಯ ಪರಮಪೂಜ್ಯರಾದ ಶ್ರೀ ಜ್ಞಾನ ತೀರ್ಥರು ನಂಜನಗೂಡಿನಲ್ಲಿದ್ದರು. ಅವರಿಗೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಸನ್ನಿಧಾನದಲ್ಲಿ ಸೇವೆ ಮಾಡಿ ಅಲ್ಲೇ ಸಮಾಧಿ ಅಂದರೆ ಬೃಂದಾವನಸ್ಥ ಆಗಬೇಕೆಂಬ ಅಪಾರ ಹಂಬಲವಿತ್ತು. ಅದಕ್ಕಾಗಿ ಅವರು ರಾಯರಲ್ಲಿ ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದರು. ಆಗ ಭಕ್ತವತ್ಸಲರಾದ ಶ್ರೀ ಗುರುರಾಯರು ಶ್ರೀ ಸುಜ್ಞಾನೇಂದ್ರ ತೀರ್ಥರ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ನೀನು ಮಂತ್ರಾಲಯಕ್ಕೆ ಬರುವ ಅಗತ್ಯವಿಲ್ಲ, ನಾನೇ ವಿಗ್ರಹ ರೂಪದಲ್ಲಿ ನಿನ್ನ ಬಳಿಗೆ ಬರುತ್ತೇನೆ ಎಂದು ಅಭಯ ನೀಡಿದರು. ಜೊತೆಗೆ ನೀವು ಕೇಳ್ಬೋದು, ಮೈಸೂರು ಹತ್ತಿರ ಆಯಿತು, ಶ್ರೀರಂಗಪಟ್ಟಣ ಆಯಿತು, ಅಲ್ಲೇ ನೀವು ಪ್ರತಿಷ್ಠೆ ಮಾಡ್ಬೋದಾಗಿತ್ತು ಅಂತ ಕೇಳ್ಬೋದು. ಆದರೆ ನಮ್ಮ ಮಠದ ಪರಂಪರೆಯಲ್ಲಿ ಬಂದಂಥ ಸುಜ್ಞಾನೇಂದ್ರ ತೀರ್ಥರು ಅಂತ ಒಬ್ಬರು ಬರ್ತಾರೆ ಯತಿಗಳು. ಅವರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಬೇಕು ಅಂತ ಇರ್ತಾರೆ. ಆಗ ರಾಯರು ಅವರ ಕನಸಲ್ಲಿ ಬಂದು ಹೇಳ್ತಾರೆ, ಇಲ್ಲ ನಾವು ಒಂದು ರೂಪದಲ್ಲಿ ನೀವಿರೋ ಜಾಗಕ್ಕೆ ನಂಜನಗೂಡಿಗೆ ನಾವೇ ಬರ್ತಾ ಇದ್ದೀವಿ, ನೀವು ಅಲ್ಲೇ ಆಗಬೇಕು ಅಂತ ಅವ್ರ ಕನಸಲ್ಲಿ ಬಂದು ಹೇಳಿದ್ರು. ಅವರಿಗೆ ಒಂದು ಅಭಯ ಕೊಟ್ಟಿರೋದಕ್ಕೋಸ್ಕರ ರಾಯರು ಇಲ್ಲಿ ಬಂದು ನೆಲೆಸಿರೋದು ಇನ್ನೊಂದು ವಿಶೇಷ. ಆ ಸುಜ್ಞಾನೇಂದ್ರ ತೀರ್ಥರು ರಾಯರ ಆರಾಧನೆಯ ಜೊತೆಯಲ್ಲೇ ಬರುತ್ತೆ ಅವ್ರದ್ದು. ಸುಜ್ಞಾನೇಂದ್ರ 4ನೇ ದಿವಸದ ಆರಾಧನೆ ಸುಜ್ಞಾನೇಂದ್ರ ತೀರ್ಥರು ಅಂತ. ಆ ಬೃಂದಾವನ ನಮ್ಮ ನಂಜನಗೂಡಲ್ಲೇ ಇದೆ, ಮೂಲ ಬೃಂದಾವನ. 5 ಯತಿಗಳು ಇಲ್ಲಿ ರುದ್ರದೇವರ ಸನ್ನಿಧಾನದಲ್ಲಿ ನಾವು ಜಪ ಮಾಡ್ತಾ ಕೂತಿರಬೇಕು ಅನ್ನೋಕ್ಕೋಸ್ಕರ 5 ಯತಿಗಳ ಒಂದು ಮೂಲ ಬೃಂದಾವನ ಇಲ್ಲಿದೆ.
ಅದು ಒಂದು ವಿಶೇಷ ಇಲ್ಲಿ. ನಂಜನಗೂಡಿನ ರಾಯರ ಮಠಕ್ಕೆ ಭೇಟಿ ನೀಡಿದಾಗ ಕೇವಲ ರಾಯರ ವಿಗ್ರಹ ಮಾತ್ರವಲ್ಲದೆ ಮತ್ತೊಂದು ಮಹತ್ವದ ದರ್ಶನ ಭಾಗ್ಯ ಸಿಗುತ್ತದೆ. ರಾಯರ ಪರಂಪರೆಗೆ ಸೇರಿದ 5 ಜನ ಮಹಾನ್ ಯತಿಶ್ರೇಷ್ಠರು ಅಂದರೆ ಪೀಠಾಧಿಪತಿಗಳು ಈ ಹಾಲಾಹಲ ಮುಕ್ತ ಪವಿತ್ರ ನಂಜನಗೂಡಿನ ಮಣ್ಣಿನಲ್ಲಿಯೇ ಬೃಂದಾವನವಸ್ಥರಾಗಿದ್ದಾರೆ. ಇಲ್ಲಿರುವ ಆ 5 ಬೃಂದಾವನಗಳೇ ಪಂಚ ಬೃಂದಾವನ ಎಂದು ಹೆಸರು ಪಡೆದಿವೆ. ಶ್ರೀ ಸುಜ್ಞಾನೇಂದ್ರ ತೀರ್ಥರು ಯಾರಿಗೆ ರಾಯರು ವಿಗ್ರಹ ಕರುಣಿಸಿದರೋ ಅವರು, ಶ್ರೀ ಸುಧರ್ಮೇಂದ್ರ ತೀರ್ಥರು, ಶ್ರೀ ಸುಗುಣೇಂದ್ರ ತೀರ್ಥರು, ಸುಪ್ರಜ್ಞೇಂದ್ರ ತೀರ್ಥರು, ಶ್ರೀ ಸುಕೃತೀಂದ್ರ ತೀರ್ಥರು. ಈ ಪಂಚಯತಿಗಳ ಬೃಂದಾವನ ಮತ್ತು ರಾಯರ ಮೂಲ ವಿಗ್ರಹ ಒಟ್ಟಿಗೆ ಇರುವುದರಿಂದ ಈ ಕ್ಷೇತ್ರ ಅಪಾರ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿತ್ತು. ವೀಕ್ಷಕರೇ, ಮಂತ್ರಾಲಯದಷ್ಟೇ ಶಕ್ತಿಶಾಲಿಯಾದ ಕಾವೇರಿಯ ಒಡಲಿನಿಂದ ಎದ್ದು ಬಂದ ರಾಯರ ವಿಗ್ರಹವಿರುವ ನಂಜನಗೂಡಿನ ಈ ಮಠದ ಇತಿಹಾಸ ನಿಜಕ್ಕೂ ರೋಮಾಂಚನಕಾರಿಯಲ್ಲವೇ? ನೀವು ಎಂದಾದರೂ ಮೈಸೂರು ಅಥವಾ ನಂಜನಗೂಡಿಗೆ ಹೋದರೆ ತಪ್ಪದೆ ಈ ಪ್ರತೀಕ ಸನ್ನಿಧಾನಕ್ಕೆ ಭೇಟಿ ನೀಡಿ ರಾಯರ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹದೇ ಮತ್ತೊಂದು ರೋಚಕ ಐತಿಹಾಸಿಕ ಶೋಧದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.